ಬೆಸ್ಟೀಸ್, ವೆಲ್ಕಮ್ ಟು ಶೇಷಾಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಎಲ್ಲ ಒಂದು ಶಾರ್ಟ್ಸಲ್ಲಿ ಕೂಡ ನೋಡ್ತಾ ಇರ್ತೀವಿ, ಕೆಲವೊಂದು ಹ್ಯಾಂಗ್ ಮಾಡುವಂಥ ಪ್ರಾಡಕ್ಟ್ಸ್ಗಳಿಗೆ ಮೊಳೆಗಳನ್ನು ಹೊಡೆಯೋ ಆಗಿರೋದಿಲ್ಲ. ಟೈಲ್ಸ್ಗಳಿಗಂತೂ ಮೊಳೆ ಹೊಡೆಯೋದಕ್ಕೆ ಆಗೋದಿಲ್ಲ. ಇನ್ನು ಬಾಡಿಗೆ ಬೋಗ್ಯದ ಮನೆಗಳಿಗೆ ಹೋದಾಗಂತೂ ಕೆಲವೊಂದು ಫೋಟೋಗಳನ್ನ ಹಾಕಬೇಕಾಗಿರುತ್ತೆ. ಇಲ್ಲಾಂದರೆ ನಮ್ಮದೇ ಮ್ಯಾರೇಜ್ ಫೋಟೋಸ್ ಆಗಲಿ ಅಥವಾ ಮಕ್ಕಳ ಫೋಟೋಸ್ ಆಗಲಿ ಅಥವಾ ದೇವ್ರ ಫೋಟೋಸ್ಗಳನ್ನೇ ಆಗಲಿ ಹ್ಯಾಂಗ್ ಮಾಡಬೇಕಾದ್ರೆ ಮೊಳೆಗಳನ್ನ ಹೊಡೆಯೋ ಆಗಿರೋದಿಲ್ಲ. ಏನು ಮಾಡೋದಪ್ಪ ಅಂತ ಚಿಂತೆ ಮಾಡ್ತಾ ಇರ್ತೀವಿ. ಸೊ ಅಂಥವ್ರಿಗೆ ಈ ಒಂದು ಪ್ರಾಡಕ್ಟ್ ಯೂಸ್ ಆಗ್ಬೋದು ಅಂತ ಸುಮಾರು ಶಾರ್ಟ್ಸ್ಗಳಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಆ ಒಂದು ಪ್ರಾಡಕ್ಟ್ಸನ್ನು ನಾನು ಕೂಡ ಬುಕ್ ಮಾಡಿದ್ದೀನಿ. ಎಲ್ಲಿ ಏನು ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಆ ಪ್ರಾಡಕ್ಟ್ ಕೂಡ ಬಂದಿದೆ, ಅದನ್ನು ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇದ್ದೀನಿ. ಹೇಗಿದೆ ಏನು ಅನ್ನೋದನ್ನು ನೀವೇ ನೋಡಿ. ಸೊ ನೋಡಿ, ಬಂದಿದೆ ಆರ್ಡರು, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಡಬಲ್ ಸೈಡೆಡ್ ಟೇಪ್ ಅಂತ ಗೋಡೆಗಳಲ್ಲಿ ಜಸ್ಟ್ ಇದನ್ನು ನೋಡಿ, ಟೋಟಲ್ 6 ಪೀಸ್ ಬಂದಿದೆ. 1 2 3 4 5 6 ಟೋಟಲ್ 6 ಪೀಸ್ ಬಂದಿದೆ ಒಂದರಲ್ಲೇ. ಇದರ ಪ್ರೈಸ್ ಬಂದು ನೋಡಿ, ನಾನು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದರ ಪ್ರೈಸು ಎಷ್ಟಿದೆ ಅನ್ನೋದನ್ನು ಕೂಡ ನೋಡಿ. ಈ ಥರ ಇದೆ, ಇಷ್ಟು ದಪ್ಪ ಲೇಯರಲ್ಲಿ. ಟೇಪ್ ಕೂಡ ದಪ್ಪನೇ ಇದೆ. ಸೊ ಇದು ವೆಯ್ಟ್ ಎಲ್ಲ ತಡೆಯುತ್ತಾ ಏನು ಅನ್ನೋದನ್ನು ಕೂಡ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ. ಸೊ ಈ ಥರ ಇರುತ್ತೆ. ಇದನ್ನು ಈ ಥರ ರಿಮೂವ್ ಮಾಡೋದು. ಫಸ್ಟ್ ಈ ಕಡೆ ನೋಡಿ, ಈ ಕಡೆನೂ ಸ್ಟಿಕ್ ಇರುತ್ತೆ, ಈ ಕಡೆನೂ ಸ್ಟಿಕ್ ಇರುತ್ತೆ. ಸೊ ಇದನ್ನು ಗೋಡೆಗೆ ಅಂಟಿಸೋದು. ಈ ಕಡೆ ಯಾವ ಒಂದು ಪ್ರಾಡಕ್ಟನ್ನು ನೀವು ಹ್ಯಾಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀರ ಅದನ್ನು ಅಂಟಿಸೋದು. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಮುಂದೆ ಹ್ಯಾಂಗ್ ಮಾಡಿ ತೋರಿಸ್ತೀನಿ, ಯೂಸ್ ಆಗುತ್ತಾ ಇಲ್ವಾ ಅಂತ. ಬಟ್ ಇದು ತುಂಬಾ ವೆಯ್ಟನ್ನು ತಡೆಯುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಅಷ್ಟೊಂದು ಕೆಪಾಸಿಟಿ ಇದಕ್ಕಿದೆಯಾ ಅಂತ. ಹಿಂಗೆ ಎಳೆದ ತಕ್ಷಣವೇ ಇದರಲ್ಲೇ ಬರ್ತಾ ಇದೆ. ಬಟ್ ಇದೆಲ್ಲ ಟೈಲ್ಸಲ್ಲಿ ಚೆನ್ನಾಗಿ ಕೂರುತ್ತಾ ಏನು ಅನ್ನೋದನ್ನು ಆನೆಸ್ಟಾಗಿ ನೋಡೋಣ, ರಿಯಾಲಿಟಿ ಚೆಕ್ ಕೂಡ ಮಾಡಿಬಿಡೋಣ. ಆರ್ಡರ್ ಬಂದಿರೋಂಥ ಡಬಲ್ ಸೈಡೆಡ್ ಟೇಪನ್ನು ಯೂಸ್ ಮಾಡಿಕೊಂಡು ಈ ಒಂದು ಮೂಲೆ ಸ್ಟ್ಯಾಂಡ್ಗಳು ಬರುತ್ತಲ್ಲ ಪ್ಲಾಸ್ಟಿಕ್ದು, ಅದಕ್ಕೆ ಫಿಕ್ಸ್ ಮಾಡಿ ಅಟ್ಯಾಚ್ ಮಾಡಿ ಗೋಡೆಗೆ, ಅಂದರೆ ಟೈಲ್ಸ್ ಗೋಡೆಗೆ ಹಾಕ್ತಾಯಿದ್ದೀನಿ. ನೋಡೋಣ ಅಂತ ರಿಯಾಲಿಟಿ ಚೆಕ್ ಕೂಡ ಮಾಡ್ತಾಯಿದ್ದೀನಿ ಬಂದಿರೋ ಪ್ರಾಡಕ್ಟ್ನ ಯೂಸ್ ಮಾಡಿ. ವೆಯ್ಟ್ ತಡಿಬೋದು ಅಂತ ಅಂದ್ಕೊಂಡು ನಾನು ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಬಂದಿರೋದನ್ನು ಯೂಸ್ ಮಾಡಿ ಸುಮಾರು ಕಡೆ ಕೂಡ ನಾನು ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಏನಾಗುತ್ತೆ ಅಂತ ಮುಂದೆ ನೋಡೋಣ ವಿಡಿಯೋದಲ್ಲಿ. ಸೊ ಸುಮಾರು ನಾನು ಇದರಲ್ಲಿ ಒಂದು 6 ಬಂಡಲ್ ಬಂದಿತ್ತಲ್ಲ, ಅದರಲ್ಲಿ ಸುಮಾರು 1 ಬಂಡಲಷ್ಟು ಇದಕ್ಕೇನೆ ಯೂಸ್ ಮಾಡಿ ಟೇಪನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಷ್ಟೆಲ್ಲ ಟೇಪ್ಗಳನ್ನು ಯೂಸ್ ಮಾಡಿ ಫೈನಲಿ ಟೈಲ್ಸ್ ಗೋಡೆಗೆ ಟೈಲ್ಸನ್ನು ನೀಟಾಗಿ ಕ್ಲೀನ್ ಮಾಡಿ ಸ್ಟ್ಯಾಂಡನ್ನು ಅಟ್ಯಾಚ್ ಮಾಡಿದ್ದೀನಿ. ಹಾಗೆಯೇ ಈ ಸ್ಟ್ಯಾಂಡನ್ನು ಅಟ್ಯಾಚ್ ಮಾಡಿ ಇದಕ್ಕೆ ಸುಮಾರು ವೆಯ್ಟ್ಗಳನ್ನು ಹಾಕಿದ್ರೆ ತಡಿಬೋದು ಅಂತ ಹೇಳಿದ್ದಾರೆ. ಸುಮಾರು ಒಂದು 5ರಿಂದ 7 kg ಅಷ್ಟು ವೆಯ್ಟನ್ನು ತಡೆಯುತ್ತೆ ಅಂತ ಹೇಳಿದರು. ಸೊ ನಾನು ಒಂದು ಶಾಂಪುದು ಬಾಕ್ಸು ಹಾಗೆ ಸೋಪುದು ಡಬ್ಬಿಗಳು, ಇಷ್ಟೊಂದು ವೆಯ್ಟ್ಸ್ಗಳನ್ನ, ಅಂದರೆ ಸುಮಾರು ಒಂದು 1 kg ಆಗೋಷ್ಟು ವೆಯ್ಟನ್ನು ಮಾತ್ರ ಹಾಕಿ ಚೆಕ್ ಮಾಡೋಣ ಅಂತ ಇರೋವಂಥ ಐಟಮ್ಸ್ಗಳನ್ನು ಕೂಡ ನಾನು ಇಲ್ಲಿ ಇಟ್ಟು ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಬೆಳಿಗ್ಗೆ ಅಷ್ಟೇ ಅಟ್ಯಾಚ್ ಮಾಡಿ ಇಟ್ಟಿರೋದು. ಇಷ್ಟೇ ಪ್ರಾಡಕ್ಟ್ ನಾನು ಈ ಸ್ಟ್ಯಾಂಡಲ್ಲಿ ಇಟ್ಟಿರೋದು. ಎಷ್ಟು ವೆಯ್ಟನ್ನು ತಡೆಯುತ್ತೆ ಅನ್ನೋದನ್ನು ಕೂಡ ಚೆಕ್ ಮಾಡೋದಕ್ಕೆ ಇಟ್ಟಿದ್ದೆ. ಸೊ ಇಟ್ಟಿರೋ ಅಂಥ ಪ್ರಾಡಕ್ಟ್ಸ್ ಎಲ್ಲ ಸುಮಾರು ಒಂದು 1 kg ಒಳಗಡೆ ಇರ್ಬೋದು ಅಷ್ಟೇ ವೆಯ್ಟು. ಬಟ್ ಸುಮಾರು ಒಂದು ಈವ್ನಿಂಗ್ ಅಷ್ಟರೊಳಗಡೆ ನೋಡೋ ತನಕ ಈ ಒಂದು ಸ್ಟ್ಯಾಂಡ್ ಬಿದ್ದೋಗಿತ್ತು.
ಅಂದರೆ ವೆಯ್ಟನ್ನು ತಡೆಯೋದಿಲ್ಲ ಇದು. ಎಷ್ಟೋ ಫೇಕ್ ಪ್ರಾಡಕ್ಟ್ಸ್ಗಳು ಈ ಆನ್ಲೈನಲ್ಲಿ ಅಂದರೆ ಮೀಶೋದಲ್ಲೂ ಕೂಡ ಇದೆ. ತುಂಬಾ ಚೆನ್ನಾಗಿದೆ, ವೆಯ್ಟ್ ಕೂಡ ಅಂದರೆ ವೆಯ್ಟ್ಗಳನ್ನು ತುಂಬಾ ತಡೆಯುತ್ತೆ ಅಂತ ತೋರಿಸ್ತಾ ಇರ್ತಾರೆ. ಅದು ಕೂಡ ಅವ್ರು ತೋರಿಸೋದು ಎಷ್ಟೋ ವೆಯ್ಟ್ಸ್ಗಳನ್ನು ಹಾಕಿ ಬೀಳೋದೇ ಇಲ್ಲ ಅನ್ನೋ ಥರ ತೋರಿಸ್ತಾರೆ ಅಡ್ವರ್ಟೈಸ್ಗಳಲ್ಲಿ ಈ ಮೀಶೋದಲ್ಲಿ. ಸೊ ಇದನ್ನು ತಗೊಂಡು ಯೂಸ್ ಮಾಡಿ ನಾನು ಕೂಡ ಚೆಕ್ ಮಾಡಿದ್ದೀನಿ. ಬಟ್ ಯಾವುದೇ ರೀತಿಯ ವೆಯ್ಟ್ಗಳನ್ನು ಇದು ತಡೆಯೋದಿಲ್ಲ. ವೇಸ್ಟ್ ಆಫ್ ಮನಿ ಹೇಳಬೇಕು ಅಂತ ಹೇಳಿದ್ರೆ ಇದನ್ನು ಪರ್ಚೇಸ್ ಮಾಡಲೇಬೇಡಿ. ಇದನ್ನು ಯೂಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.